ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ತೆಗೆದುಹಾಕಬಹುದು, ಆದರೆ ನಮ್ಮ ಧ್ವನಿಯನ್ನು ಅಡಗಿಸೋಕ್ಕೆ ಆಗಲ್ಲ, ನಮ್ಮನ್ನು ಅಳಿಸಲಾಗದು ಎಂದು ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪಕ ಅಭಿಜಿತ್ ದಿಬ್ಗೆ ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ವಿವಿಧ ಪರೀಕ್ಷೆಗಳ ಅಧ್ವಾನಕ್ಕೆ ಕಾರಣವಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವರ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಗಾಗಿ ದೀಪ್ಗೆ ಅಮೆರಿಕದಿಂದ ಆಗಮನ ಮಾಡಿದರು. ಸರ್ಕಾರವು ನಮ್ಮ ಸಮಸ್ಯೆಯನ್ನ ಪರಿಹರಿಸುವ ಬದಲಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವ ಚಳುವಳಿಯನ್ನ ಗುರಿಯಾಗಿಸಿಕೊಂಡಿದೆ. ನನ್ನ ಸ್ನೇಹಿತರೆ, ಇದು ದೀರ್ಘ ಹೋರಾಟ. ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಲು ಆರಂಭಿಸಿ 1 ತಿಂಗಳಾಗಿದೆ. ಆದರೆ ಈ ವ್ಯಕ್ತಿಗಳಿಗೆ ಎಷ್ಟು ನಾಚಿಕೆ ಇಲ್ಲ ಎಂದರೆ, ಕ್ರಮ ತೆಗೆದುಕೊಳ್ಳುವ ಬದಲು ನಮ್ಮ ಖಾತೆಗಳನ್ನು ಹ್ಯಾಕ್ ಮಾಡುವುದು, ನಮ್ಮ ಪೋಸ್ಟ್ಗಳನ್ನು ಅಳಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ವಿಮಾನ ಇಳಿದಾಗ ನನ್ನ ಸ್ವಾತಂತ್ರ್ಯದ ಕೊನೆಯ ಕ್ಷಣಗಳನ್ನು ಅನುಭವಿಸುತ್ತಿರುವಂತೆ ಭಾಸವಾಯಿತು. ನಾನು ನನ್ನ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದೆ. ಅನೇಕರು ನಾನು ಜೈಲು ಶಿಕ್ಷೆಯ ಭಯದಿಂದ ರಾಜಿ ಮಾಡಿಕೊಂಡಿದ್ದೇನೆ, ಮಾರಾಟವಾಗಿದ್ದೇನೆ ಎಂದು ಟೀಕಿಸಿದರು. ಆದರೆ ಈ ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳು ತಮ್ಮನ್ನು ತಾವು ಮಾರಿಕೊಂಡಿಲ್ಲ ಎಂದು ಹೇಳಿದ್ದಾರೆ. ಸಿಜೆಪಿ ಪ್ರತಿಭಟನೆಯಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಮತ್ತು ಯುವ ವೃತ್ತಿಪರರು ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಯುವಜನರು ಭಾಗಿಯಾಗಿದ್ದಾರೆ. ಹಲವು ಶಾಲಾ ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ. ಅನೇಕ ಮಂದಿ ಜಿರಳೆ ಮುಖವಾಡವನ್ನು ಧರಿಸಿರುವುದು ಕಂಡುಬಂದಿದೆ. ಹೂವುಗಳು ಮತ್ತು ರಾಷ್ಟ್ರಧ್ವಜವನ್ನು ಪ್ರತಿಭಟನಾಕಾರರು ಹಿಡಿದಿರುವುದು ವಿಡಿಯೋಗಳಲ್ಲಿ ಕಾಣಬಹುದು. ಪುಣೆಯ ಧಾರ್ಮಿಕ ಜಾತ್ರೆಯೊಂದರಲ್ಲಿ ಮಹಿಳೆಯೊಬ್ಬರು ಬೆಡ್ಶೀಟನ್ನು ಖರೀದಿ ಮಾಡಿದರು. ಆ ಸಮಯದಲ್ಲಿ ಸಾಮಾನ್ಯವಾಗಿ ಕಂಡಿದ್ದ ಬೆಡ್ಶೀಟನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತೊಳೆದ ಬಳಿಕ ಅದರಲ್ಲಿ ಮೇಡ್ ಇನ್ ಪಾಕಿಸ್ತಾನ ಎಂಬ ಟ್ಯಾಗ್ ಕಾಣಿಸಿಕೊಂಡಿದೆ. ಈ ಕುರಿತು ಆಕೆ ಪಾಕಿಸ್ತಾನದ ಒಂದು ಉತ್ಪನ್ನ ಮಹಾರಾಷ್ಟ್ರದ ಸ್ಥಳೀಯ ಮಾರುಕಟ್ಟೆಗೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಪಾಕಿಸ್ತಾನದ ಉತ್ಪನ್ನಗಳು ಭಾರತದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೇಗೆ ಬರುತ್ತಿದೆ? ಇದರಲ್ಲಿ ಏನಾದರೂ ಕಾನೂನು ಉಲ್ಲಂಘನೆ ನಡೆಯುತ್ತಿದೆಯೇ? ಇದು ಗಡಿ ಸುರಕ್ಷಾ ವೈಫಲ್ಯವೇ ಅಥವಾ ಸರ್ಕಾರವೇ ಪಾಕಿಸ್ತಾನಕ್ಕೆ ಮಾರುಕಟ್ಟೆ ಮುಕ್ತಗೊಳಿಸಿದೆಯೇ ಎಂಬ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಪಿಂಪ್ರಿ ಚಿಂಚವಾಡ್ನ ಚಿಂಚವಾಡ್ ಪ್ರದೇಶದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಮೌರ್ಯ ಗೋಸಾವಿ ದೇವಸ್ಥಾನ ಸಂಕೀರ್ಣದ ಬಳಿ ನಡೆದ ಸಂಕಷ್ಟಿ ಚತುರ್ಥಿ ಜಾತ್ರೆಯ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಮಾರಾಟಗಾರರಿಂದ ಬೆಡ್ಶೀಟ್ ಖರೀದಿಸಿದರು ಎಂದು ಹೇಳಿಕೊಂಡಿದ್ದಾರೆ. ಈ ಮಹಿಳೆಯ ಪ್ರಕಾರ, ಜಾತ್ರೆಯಲ್ಲಿ ಬೆಡ್ಶೀಟ್ ಖರೀದಿಸಿದ ಆಕೆಯ ಆ ಟೈಮ್ನಲ್ಲಿ ಅದರಲ್ಲಿ ಯಾವುದೇ ಅಸಾಮಾನ್ಯತೆಯನ್ನು ಗಮನಿಸಲಿಲ್ಲ. ಆದರೆ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಒಗೆದಿತ್ತು. ಆಗ ಅಚ್ಚರಿ ಎಂಬಂತೆ ಆ ಬಟ್ಟೆಗೆ ಜೋಡಿಸಲಾಗಿದ್ದ ಲೇಬಲ್ ಮೇಲೆ ಮೇಡ್ ಇನ್ ಪಾಕಿಸ್ತಾನ್ ಎಂಬ ಪದಗಳು ಗೋಚರಿಸಿವೆ. ಇತ್ತೀಚೆಗೆ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯಲ್ಲಿ ಮೇಡ್ ಇನ್ ಪಾಕಿಸ್ತಾನ್ ಲೇಬಲ್ಗಳನ್ನು ಹೊಂದಿರುವ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ಮಾರಾಟ ಮಾಡಿದ ಆರೋಪದ ಮೇಲೆ 3 ಜನರನ್ನು ಬಂಧಿಸಿದ ಕೆಲವೇ ದಿನಗಳಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಭಾರತದಲ್ಲಿ ಇದೇ ರೀತಿಯ ಪಾಕ್ ಉತ್ಪನ್ನಗಳನ್ನು ವ್ಯಾಪಕ ವಿತರಣಾ ಜಾಲದ ಮೂಲಕ ಮಾರಾಟ ಮಾಡಲಾಗುತ್ತಿದೆಯೇ ಎಂಬ ಹೊಸ ಕಳವಳವನ್ನು ಹುಟ್ಟುಹಾಕಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಪತ್ರಕರ್ತನೊಬ್ಬನ ರಾಷ್ಟ್ರೀಯತೆಯನ್ನು ಪ್ರಶ್ನೆ ಮಾಡುವ ಮೂಲಕ ಜನಾಂಗೀಯ ನಿಂದನೆಯ ವಿವಾದ ಹುಟ್ಟುಹಾಕಿದ್ದಾರೆ. ಘಟನೆ ನಡೆದು 1 ದಿನ ಕಳೆದರೂ ಕೇಂದ್ರ ಸರ್ಕಾರ ಆಗಲಿ ಭಾರತೀಯ ಮಾಧ್ಯಮ ವಲಯದಿಂದಾಗಲಿ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಅಮೆರಿಕ ಅಧ್ಯಕ್ಷರ ಬಾಂಧವ್ಯದ ಕುರಿತು ಪ್ರಶ್ನೆ ಕೇಳಲು ಪತ್ರಕರ್ತ ಮುಂದಾದಾಗ ಅವರನ್ನ ತಡೆದ ಟ್ರಂಪ್, ನೀವು ಭಾರತದಿಂದ ಬಂದಿದ್ದೀರಾ? ನಾನು ನೀವು ಜರ್ಮನಿಯಿಂದ ಬಂದಿದ್ದೀರಿ ಅಂದ್ಕೊಂಡಿದ್ದೆ ಎಂದು ವ್ಯಂಗ್ಯವಾಗಿ ಕೇಳಿದ್ದಾರೆ. ಪತ್ರಕರ್ತ ತಾನು ಭಾರತದವನೆಂದು ಖಚಿತಪಡಿಸಿದ ನಂತರ, ನಾನು ಕೇವಲ ತಮಾಷೆ ಮಾಡ್ತಿದ್ದೆ, ನೀವು ಸೆಂಟ್ರಲ್ ಕಾಸ್ಟಿಂಗ್ನವರಂತೆ, ಹಾಲಿವುಡ್ ಸಿನಿಮಾ ತಾರೆಯಂತೆ ಕಾಣ್ತೀರಿ ಎಂದು ಟ್ರಂಪ್ ಹೇಳಿದ್ದಾರೆ. ಬಳಿಕ ಪತ್ರಕರ್ತನ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್, ವರ್ಷಗಳ ಕಾಲ ಭಾರತವು ಅಮೆರಿಕದ ಲಾಭ ಪಡೆದುಕೊಂಡಿತು. ಅವರು ನಮ್ಮ ಮೇಲೆ ಅಗಾಧವಾದ ಸುಂಕಗಳನ್ನು ವಿಧಿಸಿದರು, ಆದರೆ ನಮಗೆ ಏನನ್ನೂ ಪಾವತಿಸಲಿಲ್ಲ. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದ್ದು, ನಾವು ಭಾರತದೊಂದಿಗೆ ಸಾಕಷ್ಟು ಹಣವನ್ನು ಗಳಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಒಪ್ಪಂದಕ್ಕೆ ಬರಲಿದ್ದೇವೆ ಎಂದು ವಿವರಿಸಿದ್ದಾರೆ. ಭಾರತ ಸೇರಿದಂತೆ 60 ಆರ್ಥಿಕತೆಗಳ ಆಮದುಗಳ ಮೇಲೆ ಹೆಚ್ಚುವರಿಯಾಗಿ 12.5% ಸುಂಕ ವಿಧಿಸುವ ಪ್ರಸ್ತಾಪವನ್ನು ಟ್ರಂಪ್ ಆಡಳಿತವು ಮುಂದಿಟ್ಟ ಮರುದಿನವೇ ಈ ಘಟನೆ ನಡೆದಿದೆ. ಟ್ರಂಪ್ ಅವರ ಈ ಹೇಳಿಕೆಗೆ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬಳಕೆದಾರರೊಬ್ಬರು ಅಮೆರಿಕನರು ಒಬ್ಬ ಜೋಕರ್ ಅನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ, ಅವರು ಇಂತಹ ಹೇಳಿಕೆಗಳನ್ನು ನೀಡುವುದು ಆಶ್ಚರ್ಯವೇನಲ್ಲ ಎಂದು ಕಿಡಿಕಾರಿದ್ದಾರೆ. ಮತ್ತೊಬ್ಬರು ಇದನ್ನು ಉನ್ನತ ಮಟ್ಟದ ಜನಾಂಗೀಯ ನಿಂದನೆ ಎಂದು ಟೀಕಿಸಿದ್ದಾರೆ. ನಿಶಸ್ತೀಕರಣದ ಭಾಗವಾಗಿ ಆಯುಧಗಳನ್ನು ಒಪ್ಪಿಸಬೇಕೆಂಬ ಒತ್ತಡಕ್ಕೆ ಮಣಿಯಲ್ಲ ಎಂದು ಹಮಾಸ್ ಹೇಳಿದೆ. ನಮ್ಮ ಸೇನಾ ಆಯುಧಗಳ ಭವಿಷ್ಯವನ್ನು ಇತರ ಫಿಲಿಸ್ತೀನ್ ಸಂಘಟನೆಗಳ ಜೊತೆ ನಡೆಯುವಂತಹ ಮಾತುಕತೆಯ ಬಳಿಕವೇ ತೀರ್ಮಾನ ಮಾಡುವುದಾಗಿ ಹಮಾಸ್ ಹೇಳಿರುವಂಥದ್ದು.
ಗಾಜಾದಲ್ಲಿ ದೀರ್ಘಾವಧಿಯ ಕದನ ವಿರಾಮದ ಅನುಷ್ಠಾನದ ಬಗ್ಗೆ ಹಮಾಸ್ನ ನಿಲುವನ್ನ ಅದರ ರಾಜಕೀಯ ಬ್ಯೂರೋ ಸದಸ್ಯ ಹುಸಮ್ ಬದ್ರಾನ್ ಅವರು ಅಲ್ ಜಜೀರಾಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ವಿವರಿಸಿದ್ದಾರೆ. ಗಾಜಾ ಆಡಳಿತಕ್ಕಾಗಿ ರಾಷ್ಟ್ರೀಯ ಸಮಿತಿ ಅಧಿಕಾರ ವಹಿಸಿಕೊಂಡಾಗ ಫೆಲಿಸ್ತೀನಿ ಪೊಲೀಸರ ಶಸ್ತ್ರಾಸ್ತ್ರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಶಸ್ತ್ರಾಸ್ತ್ರಗಳು ಗಾಜಾದ ಬೀದಿಯಲ್ಲಿ ಕಾಣಿಸುವುದಿಲ್ಲ ಎಂದು ಬದ್ರಾನ್ ಹೇಳಿದರು. ಹಿಂದೆ ಗಾಜಾದಲ್ಲಿ ಸಾಮಾನ್ಯವಾಗಿದ್ದ ರೀತಿಯ ಶಸ್ತ್ರಾಸ್ತ್ರ ಪ್ರದರ್ಶನಗಳು ಇನ್ನು ಮುಂದೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇದರ ಅರ್ಥ ಶಸ್ತ್ರಾಸ್ತ್ರಗಳ ಸಂಪೂರ್ಣ ಹಸ್ತಾಂತರ ಅಥವಾ ಶರಣಾಗತಿ ಎಂದಲ್ಲ. ಇದರ ಅರ್ಥ ಶಸ್ತ್ರಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುವುದಿಲ್ಲ ಮತ್ತು ಇದರ ವಿವರಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಈ ವಾರಾಂತ್ಯದಲ್ಲಿ ಈಜಿಪ್ಟ್ ರಾಜಧಾನಿ ಕೈರೋದಲ್ಲಿ ಪುನರಾರಂಭಗೊಳ್ಳಲಿರುವ ಕದನ ವಿರಾಮ ಮಾತುಕತೆಯಲ್ಲಿ ಭಾಗವಹಿಸಲು ಹಮಾಸ್ ನಿಯೋಗ ಸಿದ್ದತೆ ನಡೆಸುತ್ತಿರುವಾಗ ಈ ಹೇಳಿಕೆ ಬಂದಿದೆ. ಅಕ್ಟೋಬರ್ 2025ರಲ್ಲಿ ಅಮೆರಿಕ ಪ್ರಸ್ತಾಪಿಸಿದ ಕದನ ವಿರಾಮ ಯೋಜನೆಯಲ್ಲಿನ ಅತಿದೊಡ್ಡ ತೊಡಕುಗಳೆಂದರೆ ಹಮಾಸ್ನ ನಿಶಸ್ತ್ರೀಕರಣ ಮತ್ತು ಗಾಜಾದಿಂದ ಇಸ್ರೇಲಿ ಸೇನೆಯನ್ನು ಹಿಂತೆಗೆದುಕೊಳ್ಳುವುದಾಗಿದೆ. ಹಮಾಸ್, ಇಸ್ಲಾಮಿಕ್ ಜಿಹಾದ್ ಸಹಿತ ಪ್ರಮುಖ 8 ಸಂಘಟನೆಗಳು ಕೈರೋದಲ್ಲಿ ನಡೆಯುವ ಸಭೆಯಲ್ಲಿ ಭಾಗವಹಿಸಲಿವೆ. ಇರಾನ್ನ ಚಲನವಲನಗಳ ಮೇಲ್ವಿಚಾರಣೆ ಮಾಡೋಕೆ ಅಜರ್ ಬೈಜಾನ್ ಗಡಿಯಲ್ಲಿ ಇಸ್ರೇಲ್ ರಹಸ್ಯ ಮಿಲಿಟರಿ ಜಾಲ ಸ್ಥಾಪನೆ ಮಾಡಿದೆ ಎಂದು ವರದಿಯಾಗಿದೆ. ಈ ಸುದ್ದಿಯನ್ನು ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯಾದ CNN ಬಿಡುಗಡೆ ಮಾಡಿದೆ. ಇರಾನಿನ ಉತ್ತರ ಗಡಿಯ ಸಮೀಪ ಇರುವಂತಹ ಅಜರ್ ಬೈಜಾನ್ನಲ್ಲಿ ಇಸ್ರೇಲ್ ವಿಶೇಷ ಪಡೆಗಳು, ಗುಪ್ತಚರ ಸಂಸ್ಥೆ ಮೊಸಾದ್ನ ಅಧಿಕಾರಿಗಳು ಮತ್ತು ಡ್ರೋನ್ ಘಟಕಗಳನ್ನು ನಿಯೋಜಿಸಲಾಗಿದೆ ಎಂದು ವರದಿ ಹೇಳಿರುವಂಥದ್ದು. ಕಣ್ಗಾವಲು ತಂಡವು ಇರಾನಿನ ನಗರವಾದ ಟ್ರಾಬಿಸ್ನಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ವಿವಿಧ ಸ್ಥಳಗಳಲ್ಲಿ ನೆಲೆಗೊಂಡಿದೆ ಎಂದು ವರದಿಯಾಗಿದೆ. ಇಸ್ರೇಲಿನ ಗುರಿಯಾಗಿಸಿಕೊಂಡು ಕ್ಷಿಪಣಿ ಉಡಾವಣೆಗಳ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಮತ್ತು ಇರಾನ್ ಮಿಲಿಟರಿ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲು ತಿಂಗಳು ಮುಂಚೆಯೇ ಅತ್ಯಾಧುನಿಕ ಕಣ್ಗಾವಲು ಸಾಧನಗಳನ್ನು ಇಲ್ಲಿ ಸ್ಥಾಪಿಸಲಾಗಿತ್ತು ಎಂದು ವರದಿ ಹೇಳುತ್ತದೆ. ಅಜರ್ ಬೈಜಾನ್, ಇರಾಕ್, ಯುಎಇ ಮತ್ತು ಸೋಮಾಲಿ ಲ್ಯಾಂಡ್ನಲ್ಲಿಯೂ ಇಸ್ರೇಲ್ ಇದೇ ರೀತಿಯ ಮಿಲಿಟರಿ ಸೌಲಭ್ಯಗಳನ್ನು ಸ್ಥಾಪಿಸಿದೆ ಎಂದು ವರದಿ ಹೇಳುತ್ತದೆ. ಆದರೆ ಅಜರ್ ಬೈಜಾನ್ ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದೆ. ತನ್ನ ನೆಲವನ್ನು ಮೂರನೇ ದೇಶದ ವಿರುದ್ಧ ಕಾರ್ಯಾಚರಣೆಗೆ ಬಳಸಲು ಅನುಮತಿಸುವುದಿಲ್ಲ ಎಂದು ಹೇಳಿದೆ. ಎಂದು ಅದು ಹೇಳಿದೆ. ಇದೇ ವೇಳೆ ಯುಎಇ ಮತ್ತು ಇರಾಕ್ ಕೂಡ ಈ ವರದಿಯನ್ನು ನಿರಾಕರಿಸಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.